ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡಾದಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವಿವಾಗ ನೋಡ್ತಾ ಇರೋ ವಿಡಿಯೋ ಬಂದು ಹಂಪಿಯ ಸೀರೀಸೇ ಆಗಿರುತ್ತೆ. ಹಂಪಿಯಲ್ಲಿ ನೋಡಿರುವಂಥ ಸ್ಥಳಗಳ ಮುಂದುವರೆದ ಭಾಗ. ನಾನಿವತ್ತು ನಿಮಗೆ ಹೊರಟಿರುವಂಥ ದೇವಾಲಯ ವಿಜಯ ವಿಠ್ಠಲ ದೇವಾಲಯ ಕಲ್ಲಿನ ರಥ. ಇಲ್ಲಿಗೆ ಹೋಗೋದಕ್ಕೆ ನಮ್ಮ ವೆಹಿಕಲ್ ಬಿಡೋದಿಲ್ಲ. 1 ಕಿಲೋಮೀಟರ್ಸ್ ಅಷ್ಟು ಹಿಂದೆನೇ ಗಾಡಿ ಪಾರ್ಕ್ ಮಾಡಿ ಅಲ್ಲಿ ಎಲೆಕ್ಟ್ರಿಕ್ ಗಾಡಿಯಲ್ಲಿ ನಾವು ಹೋಗಬೇಕು. 30 ರೂಪೀಸ್ ಟಿಕೆಟ್ ತೊಗೊಂಡು. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಈ ಗಾಡಿಗಳನ್ನ ಇಲ್ಲಿ ಎಲ್ಲರೂ ಮಹಿಳೆಯರೇ ಓಡಿಸೋದು. ಬಿಡೋದು ಮತ್ತು ಪಿಕಪ್ ಮಾಡ್ಕೊಂಡು ಬರೋದಿರುತ್ತೆ. ನಡ್ಕೊಂಡು ಹೋಗ್ತೀನಿ ಅನ್ನೋರು ನಡ್ಕೊಂಡು ಹೋಗ್ಬೋದು. ಎಷ್ಟೊಂದು ಜನ ನಡ್ಕೊಂಡು ಕೂಡ ಹೋಗ್ತಿದ್ದಾರೆ. ಬಟ್ ನಾವು ವೆಯ್ಟ್ ಮಾಡಿ 30 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಂದು ತುಂಬ ರಶ್ ಇದ್ರು ಅಂದ್ಬಿಟ್ಟು ಇಲ್ಲಿಗೆ ಹೋಗದೆ ಹೊರಟೋಗಿದ್ವಿ. ಇದೊಂದು ಮಿಸ್ ಇತ್ತು ಅಂತ ತುಂಬಾ ಗಿಲ್ಟ್ ಕಾಡ್ತಾ ಇತ್ತು. ಬಟ್ ಈ ಸಲ ನನ್ನ ಆಸೆ ಕಲ್ಲಿನ ರಥ ನೋಡುವಂಥದ್ದು ಪರಿಪೂರ್ಣ ಆಯಿತು. ನೀವಿವಾಗ ನೋಡ್ತಾ ಇರುವಂಥ ವಿಜಯ ವಿಠ್ಠಲ ದೇವಾಲಯವು ಹಂಪಿಯಲ್ಲೇ ಫೇಮಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುವಂಥ ಯುನೀಕ್ ಆಗಿರುವಂಥ ಪ್ಲೇಸು. ನೀವಿವಾಗ ನೋಡ್ತಾ ಇರುವಂಥದ್ದೇನಿದೆ ಈ ಮಳಿಗೆಗಳು, ಇದು ಕೂಡ ಒಂದು ಬಜಾರ್ ಆಗಿತ್ತಂತೆ. ಮಸಾಲ ಪದಾರ್ಥಗಳ ಜೊತೆಗೆ ಇಲ್ಲಿ ವಿದೇಶಿ ಕುದುರೆಗಳನ್ನು ಮಾರಾಟ ಮಾಡ್ತಾ ಇದ್ರಂತೆ. ವಿದೇಶಗಳಿಂದ ಕುದುರೆನ ತೊಗೊಂಡು ಬಂದಾಗ ಸ್ಥಳೀಯರು ಅದನ್ನು ಕೊಂಡ್ಕೊಳ್ತಾ ಇದ್ರಂತೆ. ಅದೆಲ್ಲ ಮುಚ್ಚಿ ಹೋಗಿರೋದು, ಇವಾಗ ರಿನೋವೇಷನ್ ಮಾಡಿದ್ದಾರೆ. ಫೈನಲಿ ನಾವು ಟೆಂಪಲ್ ಹತ್ರ ಬಂದ್ವಿ. ವಿಜಯ ವಿಠ್ಠಲ ದೇವಾಲಯವು ಹಂಪಿಯಲ್ಲಿರುವ ಅತ್ಯಂತ ಪ್ರಸಿದ್ಧ ಮತ್ತು ವಾಸ್ತುಶಿಲ್ಪದ ಅದ್ಭುತವಾಗಿರುವ ಐತಿಹಾಸಿಕ ತಾಣವಾಗಿದೆ. ಇಲ್ಲೂ ಕೂಡ 30 ರೂಪೀಸ್ ಕೊಟ್ಟು ಟಿಕೆಟ್ ತೊಗೋಬೇಕಿತ್ತು. ಅಲ್ಲೂ ತೊಗೋಬೋದಿತ್ತಂತೆ, ಬಟ್ ನಾವು ತೊಗೊಂಡಿಲ್ಲ. ಇಲ್ಲಿ ತೊಗೊಂಡ್ರೆ ಮಾತ್ರ ಒಳಗೆ ಬಿಡೋದು ಅಂತ ಹೇಳಿದ್ರು. ನಾವು ತೊಗೊಂಡು ಒಳಗೆ ಬಂದ್ವಿ. ಇದನ್ನು 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ನಿರ್ಮಿಸಲಾಯಿತು. ನೋಡ್ತಿದ್ದೀರಲ್ಲ, ದೇವಾಲಯದ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ದೇವಾಲಯದ ನಿರ್ಮಾಣವು 15ನೇ ಶತಮಾನದಲ್ಲಿ ರಾಜ 2ನೇ ದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಪ್ರಾರಂಭವಾಯಿತು. ನಂತರದ ದಿನಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಕೃಷ್ಣದೇವರಾಯನು ಈ ದೇವಾಲಯವನ್ನು ಮತ್ತಷ್ಟು ವಿಸ್ತರಿಸಿ ಸುಂದರವಾದ ಮಂಟಪಗಳು ಮತ್ತು ಗೋಪುರಗಳನ್ನು ನಿರ್ಮಿಸಿದನು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ನೀವಿವಾಗ ನೋಡ್ತಾ ಇರುವಂಥದ್ದು ನಮ್ಮ ಕರ್ನಾಟಕದ ಪ್ರೈಡ್ ಅಂತಲೇ ಹೇಳಲಾಗುವಂಥ ಕಲ್ಲಿನ ರಥ. ಒಂದಷ್ಟು ವಿಜಯ ವಿಠ್ಠಲ ದೇವಸ್ಥಾನದ ಚಿತ್ರಗಳು ಇವು. ನಾವೆಲ್ಲ ಒಂದೊಂದಾಗಿ ನೋಡೋದಕ್ಕೆ ಶುರು ಮಾಡಿದ್ವಿ. ನೀವಿವಾಗ ನೋಡ್ತಾ ಇರುವಂಥದ್ದು ಕಲ್ಯಾಣ ಮಂಟಪ ಅನಿಸುತ್ತೆ. ಇಲ್ಲೂ ತುಂಬಾ ಯುನೀಕ್ ಆಗಿರೋ ಡಿಫ್ರೆಂಟ್ ಆಗಿರೋ ಕೆತ್ತನೆಗಳಿದ್ವು. ಇದಾದಮೇಲೆ ನಾವು ಕಲ್ಲಿನ ರಥವನ್ನು ನೋಡೋದಕ್ಕೆ ಬಂದ್ವಿ. ಕಲ್ಲಿನ ರಥದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೇಬೇಕು ನಾವು. ವಿಶ್ವವಿಖ್ಯಾತ ಹಂಪಿಯ ಕಲ್ಲಿನ ರಥವು ಭಾರತೀಯ ಶಿಲ್ಪಕಲೆಯ ಅದ್ಭುತವಾಗಿದ್ದು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಸಾರುತ್ತದೆ. ಇದು ಕೇವಲ ಸ್ಮಾರಕವಲ್ಲ, ಬದಲಿಗೆ ಅಂದಿನ ಕಲಾ ನೈಪುಣ್ಯತೆಯ ಸಂಕೇತವಾಗಿದೆ. ಈ ರಥವನ್ನು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀ ಕೃಷ್ಣದೇವರಾಯನು ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ. ಈ ರಥದ ಒಳಗಡೆ ಗರುಡ ಇರುವುದನ್ನು ಕಾಣಬಹುದು. ಅದರೊಳಗಡೆ ಗರುಡನಿಗೆ ನಿರ್ಮಿಸಲಾದಂಥ ರಥ ಇದು. ಮತ್ತು ನೀವಿವಾಗ ನೋಡ್ತಾ ಇರುವಂಥದ್ದು ಇದು ಹಳೆಯ ಕಲ್ಲಿನ ರಥದ ಚಿತ್ರ ಹೋಲ್ಡು. ಇವಾಗ ಈ ರೀತಿ ಇದೆ ಈ ಕಲ್ಲಿನ ರಥ, ಶತ್ರುಗಳ ದಾಳಿಗೆ ತುತ್ತಾಗಿ. ಆ್ಯಂಡ್ ನೀವಿವಾಗ ನೋಡ್ತಾ ಇರುವಂಥದ್ದು ಮ್ಯೂಸಿಕಲ್ ಪಿಲ್ಲರ್ಸ್, ಸಂಗೀತ ಸ್ತಂಭಗಳು. ವಿಜಯ ವಿಠ್ಠಲ ದೇವಸ್ಥಾನದಲ್ಲಿರುವ 56 ಕಂಬಗಳು ಸರಿಗಮ ಕಂಬಗಳು ಎಂದೇ ಪ್ರಸಿದ್ಧವಾಗಿವೆ. ಇವುಗಳನ್ನು ಬೆರಳುಗಳಿಂದ ತಟ್ಟಿದರೆ ಸಂಗೀತದ ಸುಮಧುರ ಸ್ವರಗಳು ಕೇಳಿಸುತ್ತವೆ. ಆದರೆ ಈಗ ಇದನ್ನು ಮುಟ್ಟೋದಿಕ್ಕೆ ಅವಕಾಶ ಇಲ್ಲ. ಸ್ವಲ್ಪ ವಿಡಿಯೋ ಮಾಡಿಕೊಂಡಿದ್ದೆ, ನೆಕ್ಸ್ಟ್ ಫೋಟೋಸ್ನ ಹಾಕಿದ್ದೀನಿ. ಅದರಲ್ಲಿ ಒಂದೊಂದು ಕಡೆ ವೀಣೆ, ತಬಲ ಅದರದ್ದು ಸೌಂಡ್ಗಳು ಬರುತ್ತಂತೆ. ಆ್ಯಂಡ್ ನೆಕ್ಸ್ಟ್ ನೀವಿವಾಗ ನೋಡ್ತಾ ಇರುವಂಥದ್ದು ವಿಜಯ ವಿಠ್ಠಲ ದೇವಸ್ಥಾನ. ಈ ವಿಜಯ ವಿಠ್ಠಲ ದೇವಸ್ಥಾನವನ್ನು 15ನೇ ಶತಮಾನದಲ್ಲಿ ರಾಜ ದೇವರಾಯನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಮತ್ತು ನಂತರ ಕೃಷ್ಣದೇವರಾಯನ ಕಾಲದಲ್ಲಿ ವಿಸ್ತರಿಸಲಾಯಿತು. ಇದು ಭಗವಾನ್ ವಿಷ್ಣುವಿನ ಅವತಾರವಾದ ವಿಠ್ಠಲನಿಗೆ ಸಮರ್ಪಿತವಾದಂಥ ದೇವಾಲಯ ಆಗಿದೆ. ಇನ್ನು ಈ ದೇವಸ್ಥಾನದಲ್ಲಿ ಯಾವುದೇ ವಿಗ್ರಹವಿಲ್ಲ. ದೇವಸ್ಥಾನದಿಂದ ವಿಠ್ಠಲನ ವಿಗ್ರಹವನ್ನು ಯಾವಾಗ ಮತ್ತು ಹೇಗೆ ತೆಗೆದುಹಾಕಲಾಯಿತು ಎಂಬುದು ಇಂದಿಗೂ ನಿಗೂಢವಾಗಿದೆ. 1565ರ ತಾಳಿಕೋಟೆ ಕದನದ ನಂತರ ಮೊಘಲರ ದಾಳಿಯಿಂದ ದೇವಸ್ಥಾನವು ಧ್ವಂಸಗೊಂಡು ಭಾಗಶಃ ಪಾಳು ಬಿದ್ದಿದೆ. ಈ ದೇವಾಲಯದಲ್ಲೂ ಕೂಡ ಯಾವುದೇ ದೇವರ ವಿಗ್ರಹವೂ ಇಲ್ಲ. ನೀವಿವಾಗ ನೋಡ್ತಾ ಇರುವಂಥದ್ದು ಗರ್ಭಗುಡಿಯನ್ನು ಪ್ರದಕ್ಷಿಣೆ ಹಾಕೋದಿಕ್ಕೆ ಕೆಳಗೆ ಗರ್ಭಗುಡಿಯಿಂದ ಕೆಳಗೆ ಮಾಡಿರುವಂಥದ್ದು. ಇದು ಕೆಳಗೆ ಮೆಟ್ಟಲು ಇಳಿದು ಬರಬೇಕು. ಆಗಿನ ಕಾಲದಲ್ಲಿ ನಾವು ದೇವರಿಗೆ ಸಮವಲ್ಲ, ಆ ದೇವರಿಗಿಂತ ನಾವು ಕೆಳಗೆ ಅನ್ನೋ ಅರ್ಥದಲ್ಲಿ ಗರ್ಭಗುಡಿಯಿಂದ ಕೆಳಗೆ ದೇವಸ್ಥಾನದ ಪ್ರದಕ್ಷಿಣೆ ಹಾಕೋದಿಕ್ಕೆ ಮಾಡಿರುವಂಥದ್ದು. ಇನ್ನು ಈ ಕಡೆ ಒಂದು ಮಂಟಪ ಇತ್ತು, ಇದು ಕೂಡ ಮ್ಯೂಸಿಕಲ್ ಪಿಲ್ಲರ್ಸ್ ಟೈಪೇ. ಇಲ್ಲಿ ಒಬ್ಬರು ಗೈಡು ಯಾರಿಗೋ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಅದನ್ನು ನಾನು ಕದ್ದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಕೇಳಿಸ್ಕೊಳ್ಳಿ.
ಅಂದ್ಕೊಳ್ಳಿ ಹೇಗಿರುತ್ತೆ ಅಂತ ಹೇಳಿ. ಇನ್ನು ಈ ಕಲ್ಲಿನ ರಥವನ್ನು ಕೃಷ್ಣದೇವರಾಯನು ತನ್ನ ದಂಡಯಾತ್ರೆಯ ವೇಳೆ ಒಡಿಶಾದ ಕೋನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯದ ರಥದಿಂದ ಆಕರ್ಷಿತನಾಗಿ ಅದೇ ಮಾದರಿಯಲ್ಲಿ ಹಂಪಿಯಲ್ಲಿಯೂ ಕೂಡ ಒಂದು ಕಲ್ಲಿನ ರಥವನ್ನು ನಿರ್ಮಿಸಲು ನಿರ್ಧರಿಸಿದರು. ಇದು ರಥವಲ್ಲ, ದೇವಾಲಯ. ಮೇಲ್ನೋಟಕ್ಕೆ ಇದು ರಥದಂತೆ ಕಂಡರೂ ವಾಸ್ತವದಲ್ಲಿ ಇದು ವಿಷ್ಣುವಿನ ವಾಹನವಾದ ಗರುಡನಿಗಾಗಿ ನಿರ್ಮಿಸಲಾದ ದೇಗುಲವಾಗಿದೆ. ಗರ್ಭಗುಡಿಯಲ್ಲಿ ಗರುಡನ ವಿಗ್ರಹವಿತ್ತು. ಕಾಲಾಂತರದಲ್ಲಿ ಅದು ನಾಶವಾಯಿತು. ಕಲ್ಲಿನ ರಥದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಪರಿಗಣಿಸಿ ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿರುವ ರೂಪಾಯಿ 50ರ ಮುಖಬೆಲೆಯ ನೋಟಿನ ಮೇಲೆ ಹಂಪಿಯ ಕಲ್ಲಿನ ರಥದ ಚಿತ್ರವನ್ನು ಮುದ್ರಿಸಲಾಗಿದೆ. ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳಬಹುದು. ಕಲ್ಲಿನ ರಥ ನೋಡಿದ್ವಿ, ಮುಗೀತು. ಈ ರಥವು ಹಂಪಿಯ ವಿಠ್ಠಲ ದೇವಾಲಯದ ಆವರಣದಲ್ಲಿದ್ದು ಯುನೆಸ್ಕೋ ಜಾಗತಿಕ ಮಾನ್ಯತೆ ಪಡೆದ ವಿಶ್ವ ಪರಂಪರೆಯ ತಾಣವಾಗಿದೆ. ಕೇವಲ ಇದೊಂದು ರಥ ಮಾತ್ರ ಅಲ್ಲ, ಟೋಟಲ್ ಆಗಿ ಹಂಪಿನೇ ಯುನೆಸ್ಕೋ ಜಾಗತಿಕ ಮಾನ್ಯತೆ ಪಡೆದ ವಿಶ್ವ ಪರಂಪರೆಯ ತಾಣವಾಗಿರೋದಂತೂ ಸತ್ಯ. ನಾವು ವಿಜಯ ವಿಠ್ಠಲ ಟೆಂಪಲ್ ನೋಡಿ ಮುಗಿಸ್ಕೊಂಡು ಹೋಟೆಲಲ್ಲಿ ಹಂಪಿಯಲ್ಲಿ ಊಟ ಮಾಡಿ ನೆಕ್ಸ್ಟ್ ನಮ್ಮ ಪ್ರಯಾಣ ಮಂತ್ರಾಲಯದ ಕಡೆಗೆ ಬೆಳೆಯಿತು. ಇಷ್ಟು ದಿನ ನೋಡಿದ್ದ ಹಂಪಿ ಸೀರೀಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾವು ಇನ್ನು ಎಲೆಕ್ಟ್ರಿಕ್ ಗಾಡೀಲಿ ಹೊರಟ್ವಿ. ಹೋಗ್ತಾ ಈ ಸೀನೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗೋದು, ಬೇಜಾರು ಕೂಡ ಆಗ್ತಿತ್ತು. ಎಷ್ಟು ಹಾಳಾಗಿದೆ. ಅದ್ರ ಜೊತೆಗೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಘನತೆ ಯಾವ ರೀತಿ ಕಂಗೊಳಿಸುತ್ತಿದೆ, ಈಗಲೇ ಹೀಗಿದೆ ಅಂದರೆ ಆವಾಗ ಇನ್ಯಾವ ರೀತಿ ಇತ್ತು ಅನ್ನೋದನ್ನು ಊಹೆ ಮಾಡಿಕೊಂಡು ಮನಸ್ಸೊಳಗೆ ಹೆಮ್ಮೆ ಪಟ್ಕೊಂಡು ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಅಲ್ಲೇ ಹಂಪಿಯಲ್ಲಿ ಒಂದು ಹೋಟೆಲ್ಗೆ ಬಂದು ಊಟ ಮಾಡಿದ್ವಿ. ನಾನು ಇಷ್ಟು ತೋರಿಸಿರೋ ಪ್ಲೇಸ್ಗಳಲ್ಲಿ ನಿಮಗೆ ಯಾವ ಪ್ಲೇಸ್ ಇಷ್ಟ ಆಯಿತು, ನೀವು ಯಾವ ಪ್ಲೇಸ್ಗೆ ವಿಸಿಟ್ ಮಾಡಿದ್ರಾ, ಆ್ಯಂಡ್ ಈ ವಿಡಿಯೋಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಆದಷ್ಟು ನನಗೆ ಗೊತ್ತಿರುವಷ್ಟು ಸರಿಯಾದ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನೇ ಮಾಡಿದ್ದೀನಿ. ಫೈನಲಿ ಹೋಟೆಲ್ ಹತ್ರ ಬಂದ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. 2 ಕಡೆ ಊಟ ಮಾಡಿದ್ವಿ. ಹಂಪಿ ಫುಡ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಅಪ್ಪು ಸರ್ ಫೋಟೋ ಆ್ಯಂಡ್ ಕಲ್ಲಿನ ರಥದ ಮಾಡೆಲ್ ನೋಡಿ ಇನ್ನೂ ಖುಷಿ ಆಯಿತು. ಒಟ್ಟಾರೆಯಾಗಿ ಹಂಪಿ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಇದಾಗಿತ್ತು ಹಂಪಿಯ ವಿಜಯ ವಿಠ್ಠಲ ದೇವಾಲಯ ಹಾಗೂ ಕಲ್ಲಿನ ರಥದ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಆದಷ್ಟು ಸರಿಯಾದ ಮಾಹಿತಿ ಕೊಡೋ ಪ್ರಯತ್ನ ಮಾಡಿದ್ದೇನೆ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹಂಪಿ ಸೀರೀಸ್ ಕೂಡ ಮುಗ್ದಿರುತ್ತೆ. ಹೊಸ ಪ್ಲೇಸ್ನ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.